ಗಾನಗಾಂಧರ್ವ ನಮ್ಮ ಅರ್ಜುನ್ ಜನ್ಯ ಅವರ ಕಾರ್ಯಕ್ರಮಕ್ಕೆ ಭಾಳ ಕಾತರದಿಂದ ಕಾಯ್ತಾ ಇದ್ದೀರಿ. ಆದಷ್ಟು ಬೇಗ ಅವರ ಕಾರ್ಯಕ್ರಮ ನಮ್ಮ ಆರಕ್ಷಕರಿಗೆ ನಮನದ ಕಾರ್ಯಕ್ರಮ ನಂತರ ಪ್ರಾರಂಭವಾಗ್ತದೆ. ವೇದಿಕೆ ಮೇಲೆ ಹಾಜರಿರುವಂಥ ಕೊಳ್ಳೇಗಾಲದ ಮಾಜಿ ಶಾಸಕರು, ನನ್ನ ಮಾವನವರು ಆದಂಥ JN ನಂಜನಸ್ವಾಮಿ ಅವರೇ, ತಮಿಳುನಾಡಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಿರುವ AIADMKನ ಪ್ರಮುಖ ನಾಯಕರಾದಂಥ ಪುಗಳೇಂದಿ ಅವರೇ, ಕೊಳ್ಳೇಗಾಲದ ನಾಗರಿಕರನ್ನು ರಕ್ಷಣೆ ಮಾಡ್ತಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಿರೋ DYSP ಧರ್ಮೇಂದ್ರ ಸರ್ ಅವರೇ, ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಇರುವ ದತ್ತೆ ಸರ್ ಅವರೇ, ಮಂಡ್ಯ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮತ್ತು ನನ್ನ ಸೋದರ ಸಮಾನರಾದ ಸುರೇಶ್ ಕಂಠಿ ಅವರೇ, ರೋಟ್ರಿ ಮಿಡ್ ಟೌನ್ ಸಂಸ್ಥೆಯ ಅಧ್ಯಕ್ಷರಾದ ಲೋಕೇಶ್ ಅವರೇ, ಕಾರ್ಯದರ್ಶಿಗಳಾದ ಪ್ರಶಾಂತ್ ಅವರೇ, ಜಿ ಕನ್ನಡ ಮುಖ್ಯವಾಹಿನಿಯ ಶರಣಯ್ಯ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ರೋಟ್ರಿ ಮಿಡ್ ಟೌನ್ನೊಂದಿಗೆ ಹಗಲಿರುಳು ಶ್ರಮಿಸಿದ ನನ್ನ ಮಾತೃ ಪ್ರೇಮಲತಾ ಕೃಷ್ಣಸ್ವಾಮಿ ಅವರೇ, ಆರಕ್ಷಕರಿಗೆ ನಮನ. ಯಾಕೆ ಆರಕ್ಷಕರಿಗೆ ನಮನವನ್ನು ನಾವು ಈ ಕಾರ್ಯಕ್ರಮ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಹೇಗೆ ಭಾರತದ ಗಡಿಯಲ್ಲಿ ಸೈನಿಕರು ಭಾರತಾಂಬೆಯ ನೆಲವನ್ನು ಕಾಯ್ತಾ ಇದ್ದಾರೋ, ಅದೇ ರೀತಿ ಭಾರತದ ನೆಲದೊಳಗೆ ಪ್ರತಿದಿನ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ರಕ್ಷಕರಾಗಿ ಕೆಲಸ ಮಾಡ್ತಿರೋದು ನಮ್ಮ ಆರಕ್ಷಕರು. ಕಾನ್ಸ್ಟೇಬಲಿಂದ ಹಿಡಿದು ಸೀನಿಯರ್ ಮೋಸ್ಟ್ ಆಫೀಸರ್ ತನಕ ಹಗಲಿರುಳು ಯಾವುದೇ ರಜಾ ದಿನಗಳನ್ನು ತೆಗೆದುಕೊಳ್ಳದೆ ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತಾರೆ. ಅಂಥ ಮಹಾನ್ ಚೇತನಗಳಿಗೆ ನಾವು, ಅದರಲ್ಲೂ ಕೊಳ್ಳೇಗಾಲ ಜನತೆ, ಚಾಮರಾಜನಗರ ಜನತೆ ನಮನವನ್ನು ಸಲ್ಲಿಸುವ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸೋ ಒಂದು ಕಾರ್ಯಕ್ರಮ ಈ ವೇದಿಕೆ ಆಗಿದೆ. ಇದಕ್ಕೆ ನಮಗೆಲ್ಲ ಶಕ್ತಿಯನ್ನು ತುಂಬಿದ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ AR ಕೃಷ್ಣಮೂರ್ತಿ ಸಾಹೇಬರು, ಆರಕ್ಷಕರಿಗೆ ನಮನ ಕಾರ್ಯಕ್ರಮ ಅಂದ ತಕ್ಷಣ ನಮ್ಮ ತಂದೆ ಕೂಡ, ಅವರ ARK ಸಾಹೇಬರ ತಂದೆ ಕೂಡ ಗೃಹ ಸಚಿವರಾಗಿದ್ದಂಥವ್ರು. ಅವರು ಭಾವನವರು ಬೆಂಗಳೂರು ಸಿಟಿ ಕಮಿಷನರ್ ಆಗಿ DG ಆಗಿ ನಿವೃತ್ತರಾದಂಥವ್ರು. ಸೊ ಆ ಒಂದು ನಂಟಿನ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆರಕ್ಷಕರಿಗೆ ನಮನ ಮಾಡಬೇಕು ಅಂದರೆ, ಅತಿ ಹೆಚ್ಚು ಪೊಲೀಸ್ ಹುತಾತ್ಮರನ್ನ ಕಂಡಂಥ ಜಿಲ್ಲೆ ಇದು. ಈ ಕಾಡನ್ನು, ಈ ನಾಡನ್ನು ರಕ್ಷಣೆ ಮಾಡಲಿಕ್ಕೆ ಅನೇಕ ಪೊಲೀಸ್ ಮಹನೀಯರು ತಮ್ಮ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ನಮ್ಮ DFO ಶ್ರೀನಿವಾಸನ್ ಅವರಿಂದ ಹಿಡಿದು ಹರಿಕೃಷ್ಣ ಸಾಹೇಬರಾಗಿರ್ಬೋದು, ಶಕೀಲ್ ಅಹಮದ್ ಆಗಿರ್ಬೋದು, ದಿನೇಶ್ ಅವರಾಗಿರ್ಬೋದು, ಜಗನ್ನಾಥನ್ ಆಗಿರ್ಬೋದು, ಹಾಗೆಯೇ ಗುಂಡಿನ ಕಾಳಗದಲ್ಲಿ ಇವತ್ತಿಗೂ ಗುಂಡನ್ನು ತನ್ನ ಗಂಟನಲ್ಲಿ ಇಟ್ಕೊಂಡು ಓಡಾಡ್ತಿರೋಂಥ ಗೋಪಾಲಸ್ವರವರಾಗಿರ್ಬೋದು, ಮತ್ತು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕಾಡಿನಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದಂಥ ಶಂಕರ್ ಬಿದಿರೆ ಸಾಹೇಬರಾಗಿರ್ಬೋದು, ಕೆಂಪಯ್ಯವರಾಗಿರ್ಬೋದು, ಇನ್ನೂ ಅನೇಕ ಮಹನೀಯರನ್ನ ನಾವು ನೆನಬೇಕಾಗ್ತದೆ. ಹಾಗಾಗಿ ಇವೆಲ್ಲರೂ ಚಾಮರಾಜನಗರ ಜಿಲ್ಲೆಯಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಹೋಗಿದ್ದಾರೆ. ಹಾಗಾಗಿ ನಮ್ಮ ಚಾಮರಾಜನಗರದ ಜನತೆ, ಪ್ರತ್ಯೇಕವಾಗಿ ಕೊಳ್ಳೇಗಾಲದ ಜನತೆ ಇಂಥ ಆರಕ್ಷಕರಿಗೆ ನಮನ ಸಲ್ಲಿಸಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ, ಆರಕ್ಷಕರಿಗೆ ನಮನ ಸಲ್ಲಿಸೋ ಈ ಕಾರ್ಯಕ್ರಮ